ಹಲೋ ಫ್ರೆಂಡ್ಸ್, ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೋಟೀನ್ಯುಕ್ತ ತೊಗರಿಬೇಳೆ ಜೊತೆಗೆ ಕೆಲವು ಸಿಂಪಲ್ ಆಗಿರೋ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಕರವಾದ ತೊಗರಿ ಚಟ್ನಿನ ಮಾಡೋಣ. ಇವಾಗ ಸರಳತೆಗೆ ಮತ್ತು ರುಚಿಗೆ ಸೇತು ಅನ್ಬೋದಾದ ಈ ತೊಗರಿ ಚಟ್ನಿ ಮಾಡೋದಕ್ಕಂತೂ ತುಂಬ ಸುಲಭ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ 4 ಚಮಚ ತೊಗರಿಬೇಳೆನ, ಹಾಗೆಯೇ 8-10 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಚಮಚ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ತೊಳೆದುಬಿಟ್ಟು 2 ಚಮಚ ನೀರು ಹಾಕಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಬೌಲು ಅಂದರೆ 1 ಹೋಳಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹೊಸ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಇಟ್ಟು ಅರ್ಧ ಚಮಚ ಎಣ್ಣೆ ಹಾಕಿ ತೊಗರಿಬೇಳೆನ ಹಾಕಬೇಕು, ಹುರಿಬೇಕು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳ್ಬಾರ್ದು. ತೊಗರಿಬೇಳೆ ಕೆಂಪು ಬಣ್ಣ ಆಗೋವರೆಗೆ, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಗರ್ಗರಿ ಆಗೋವರೆಗೆ ಹುರಿಬೇಕು. ನಮ್ಮ ಮಲೆನಾಡಲ್ಲಿ ಸಾಮಾನ್ಯವಾಗಿ ಯಾವುದೇ ಸಮಾರಂಭಗಳಲ್ಲಿ ಈ ತೊಗರಿ ಚಟ್ನಿನ ಮಾಡ್ತಾರೆ. ಇದು ಪೂರ್ತಿ ಹುರಿದಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ತಣಿಯೋದಕ್ಕೆ ಬಿಡಬೇಕು. ಇದು ಈ ಥರ ತೊಗರಿಬೇಳೆ ಹೀಗೆ ಕೆಂಪಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿನೂ ಇದನ್ನು ಕೈಯಲ್ಲಿ ಕಟ್ ಮಾಡಿದರೆ ಚೆಂದಾಗಿ ಗರ್ಗರಿ ಆಗುತ್ತೆ. ನೋಡಿದ್ರಲ್ಲ, ತೊಗರಿಬೇಳೆ ಇಷ್ಟು ಕೆಂಪಾಗಿದೆ. ಕಂದು ಬಣ್ಣ ಆಗಬಾರ್ದು, ಈ ಥರ ಕೆಂಪಾಗಬೇಕು. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ತಣಿಯೋದಕ್ಕೆ ಬಿಡಬೇಕು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿನೆಲ್ಲ ತಣ್ಣದಾದ್ಮೇಲೆ ಬೇಕಂದರೆ ಮುರಿದ್ಬಿಟ್ಟು ಮಿಕ್ಸರಿಗೆ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಮಿಕ್ಸರ್ಗೆ ಹಾಕ್ಕೊಂಡು ಕಲ್ಲುಪ್ಪನ್ನು ಜೊತೆಗೆ ಹಾಕ್ಕೊಂಡ್ಬಿಟ್ಟು 1 ರೌಂಡು ಪೌಡ್ರ್ ಮಾಡ್ಕೊಳ್ಬೇಕು ತರ್ತರಿಯಾಗಿ. ನೀರೇನು ಹಾಕ್ಕೊಳ್ಳೋದು ಬೇಡ ಇವಾಗ. ಇದಾದಮೇಲೆ ಈ ಥರ ಪುಡಿ ಆದಮೇಲೆ ನೆಕ್ಸ್ಟು ಇದಕ್ಕೇನೆ ಕಾಯಿ ತುರಿ ಮತ್ತು ಹುಣಸೆ ಹಣ್ಣು ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಈರುಳ್ಳಿ ಬೇಡ ಅಂತ ಇರೋರು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹುರಿದ್ಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಉಪಯೋಗಿಸ್ಬೋದು. ಈಗ ರುಬ್ಬಿದ್ದಾಗಿದೆ. ಇದು ತುಂಬ ನೈಸಾಗಿ ರುಬ್ಬಾರ್ದು. ಚಟ್ನಿ ಎಲ್ಲ ಸಾಮಾನ್ಯವಾಗಿ ಸ್ವಲ್ಪ ತರ್ತರಿನೇ ಇರಬೇಕು. ಇದಕ್ಕೆ 1 ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಹೀಗೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕುವಂಥ ಸಮಯ. ಸ್ಟವ್ ಹೊಸ್ಬಿಟ್ಟು ಒಗ್ಗರಣೆದು ಬಟ್ಲನ್ನು ಇಡಬೇಕು. 1 ಅಥವಾ 1.5 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಅದು ಸಿಡಿದಾಗ ಇದನ್ನು ಚಟ್ನಿ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸರಳವಾದ ಹಾಗೆ ರುಚಿಕರವಾದ ತೊಗರಿ ಚಟ್ನಿ ಸಿದ್ಧವಾಗಿರುತ್ತೆ. ಇದಕ್ಕೆ ನೀರು ಸೇರಿಸದೆ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗದ ಭಾಗನ ಫ್ರಿಜ್ಜಲ್ಲಿ ಇಟ್ಕೊಂಡು ಮರುದಿನ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ಉಪಯೋಗಿಸುವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಮಾಡಿ ನೋಡಿ ಈ ಟೇಸ್ಟಿ ಹೆಲ್ತಿ ತೊಗರಿ ಚಟ್ನಿನ. ಥ್ಯಾಂಕ್ ಯು.